ಈ ಹಿಂದಿನ ಕ್ಲಾಸಿನಲ್ಲಿ 2 ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಲಾಗಿದೆ. ಈ ಒಂದು ಕ್ಲಾಸಿನಲ್ಲಿ 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ವಿಭಾಗ ಕ ಕೆಳಗಿನವುಗಳಲ್ಲಿ ಬೇಕಾದ 3ಕ್ಕೆ 500 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇದರಲ್ಲಿ ಮೊದಲ ಪ್ರಶ್ನೆ 12 ವಾಯುಮಂಡಲ ಹಾಗೂ ಭೂ ಮೇಲ್ಮೈ ಲಕ್ಷಣಗಳು ಮತ್ತು ವಿದ್ಯುತ್ ಅಯಸ್ಕಾಂತೀಯ ವಿಕಿರಣದ ನಡುವಿನ ಪರಸ್ಪರ ಕ್ರಿಯೆಯನ್ನು ವಿವರಿಸಿರಿ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿದಾಗ ಈ ಒಂದು ಸೂರ್ಯನಿಂದ ಹೊರಹೊಮ್ಮುವಂತ ಶಕ್ತಿಯನ್ನು ವಿದ್ಯುತ್ ಅಯಸ್ಕಾಂತೀಯ ವಿಕಿರಣದ ರೂಪದಲ್ಲಿ ಈ ಒಂದು ಭೂಮಿಗೆ ಬಂದು ತಲುಪುತ್ತದೆ. ಈ ಒಂದು ವಿಕಿರಣವು ಭೂಮಿಗೆ ತಲುಪುವ ಮಾರ್ಗದಲ್ಲಿ ಮೊದಲು ವಾಯುಮಂಡಲದೊಂದಿಗೆ ಮತ್ತು ನಂತರ ಭೂ ಮೇಲ್ಮೈಯೊಂದಿಗೆ ಪರಸ್ಪರ ಕ್ರಿಯೆಗಳು ಏರ್ಪಡುತ್ತವೆ. ಈ ಪ್ರಕ್ರಿಯೆಗಳು ಭೂಮಿಯ ಹವಾಮಾನ, ಉಷ್ಣ ಸಮತೋಲನ ಮತ್ತು ದೂರ ಸಂವೇದನೆಯ ಆಧಾರವಾಗಿವೆ. ಅಂದರೆ ಈ ಒಂದು ಭೂ ಮೇಲ್ಮೈಗೆ ತಲುಪಿದಂಥ ವಿಕಿರಣವು ಭಾಗಶಃ ಪ್ರತಿಫಲನಗೊಳ್ಳುತ್ತದೆ, ಅಲ್ಲದೆ ಭಾಗಶಃ ಹೀರಿಕೊಂಡು ಉಷ್ಣವಾಗಿ ಪರಿವರ್ತನೆಯಾಗುತ್ತದೆ. ಆ ನಂತರ ಈ ಒಂದು ಭೂಮಿಯ ಮೇಲ್ಮೈ ಆ ಶಕ್ತಿಯನ್ನು ಇನ್ಫ್ರಾರೆಡ್ ಕಿರಣಗಳಾಗಿ ವಿಸರ್ಜಿಸುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯಿಂದ ಭೂಮಿಯ ಉಷ್ಣ ಸಮತೋಲನ, ಹವಾಮಾನ ವ್ಯವಸ್ಥೆ ಮತ್ತು ದೂರ ಸಂವೇದನೆ ಕಾರ್ಯನಿರ್ವಹಿಸುತ್ತವೆ. ಮೊದಲು ಈ ಒಂದು ವಾಯುಮಂಡಲ ಮತ್ತು ವಿದ್ಯುತ್ ಅಯಸ್ಕಾಂತೀಯ ವಿಕಿರಣದ ನಡುವಿನ ಪರಸ್ಪರ ಕ್ರಿಯೆಯನ್ನು ನೋಡಿದಾಗ ಈ ಒಂದು ವಾಯುಮಂಡಲವು ಸೂರ್ಯನಿಂದ ಬರುವಂತ ವಿಕಿರಣದೊಂದಿಗೆ 3 ಮುಖ್ಯ ರೀತಿಯಲ್ಲಿ, ಅಂದರೆ ಹೀರಿಕೊಳ್ಳುವಿಕೆ, ಚದುರುವಿಕೆ ಮತ್ತು ಪ್ರಸರಣ, ಈ 3 ಕ್ರಿಯೆಗಳನ್ನು ಏರ್ಪಡಿಸುತ್ತದೆ. ಮೊದಲಿಗೆ ಈ ಒಂದು ವಾಯುಮಂಡಲದ ಮೊದಲ ಕ್ರಿಯೆಯಾದಂಥ ಹೀರಿಕೊಳ್ಳುವಿಕೆಯನ್ನು ನೋಡಿದಾಗ ವಾಯುಮಂಡಲದಲ್ಲಿ ಇರುವಂತಹ ಓಜೋನ್, ನೀರಾವಿ, ಕಾರ್ಬನ್ ಡೈಆಕ್ಸೈಡ್ ಇನ್ನೂ ಮುಂತಾದ ಅನಿಲಗಳು ಈ ಒಂದು ಸೂರ್ಯನ ಕಿರಣಗಳನ್ನು, ಅಂದರೆ ಉಷ್ಣತೆಯನ್ನು ಹೀರಿಕೊಳ್ಳುತ್ತವೆ. ಓಜೋನ್ ಪದರು ಸೂರ್ಯನ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಈ ಒಂದು ಭೂಮಿಯ ಮೇಲೆ ಇರುತ್ತಿರುವಂತಹ ಜೀವಿಗಳಿಗೆ ಹಾನಿಯಾಗದಂತೆ ಈ ಒಂದು ಓಜೋನ್ ಪದರು ರಕ್ಷಿಸುತ್ತದೆ. ಇನ್ಫ್ರಾರೆಡ್ ಕಿರಣಗಳ ಹೀರಿಕೊಳ್ಳುವಿಕೆಯು ಈ ಒಂದು ಭೂಮಿಯ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಇನ್ನು ವಾಯುಮಂಡಲದ 2ನೇ ಕ್ರಿಯೆಯಾದಂಥ ಚದುರುವಿಕೆಯನ್ನು ನೋಡಿದಾಗ ಈ ಒಂದು ವಾಯುಮಂಡಲದಲ್ಲಿ ಇರುತ್ತಿರುವಂತಹ ಅನಿಲಗಳು, ನೀರಾವಿ ಮತ್ತು ಧೂಳಿಯ ಕಣಗಳು ಸೂರ್ಯನ ಕಿರಣಗಳನ್ನು ಎಲ್ಲ ದಿಕ್ಕುಗಳಿಗೆ ಚದುರಿಸುವಂತೆ ಮಾಡುತ್ತವೆ. ಇದರ ಪರಿಣಾಮವಾಗಿ ಆಕಾಶವು ನೀಲಿಯಾಗಿರುತ್ತದೆ ಹಾಗೂ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಕೆಂಪು ಬಣ್ಣ ಕಾಣಿಸಲಿಕ್ಕೆ ಇವು ಕಾರಣವಾಗಿವೆ. ಇನ್ನು ಈ ಒಂದು ವಾಯುಮಂಡಲದ 3ನೇ ಕ್ರಿಯೆ ಎಂದರೆ ಪ್ರಸರಣ. ಕೆಲವೊಂದು ದೀರ್ಘ ಅಲೆಯ ಕಿರಣಗಳು ಈ ಒಂದು ವಾಯುಮಂಡಲದ ಮೂಲಕ ನೇರವಾಗಿ ಭೂಮಿಗೆ ತಲುಪುತ್ತವೆ. ಇವುಗಳನ್ನು ವಾಯುಮಂಡಲದ ಕಿಟಕಿಗಳು ಎಂದು ಕರೆಯಲಾಗುತ್ತದೆ. ಇನ್ನು ಭೂ ಮೇಲ್ಮೈ ಲಕ್ಷಣಗಳು ಮತ್ತು ವಿದ್ಯುತ್ ಅಯಸ್ಕಾಂತೀಯ ವಿಕಿರಣದ ನಡುವಿನ ಪರಸ್ಪರ ಕ್ರಿಯೆಯನ್ನು ನೋಡಿದಾಗ ವಾಯುಮಂಡಲವನ್ನು ದಾಟಿ ಬಂದಂಥ ವಿದ್ಯುತ್ ಅಯಸ್ಕಾಂತೀಯ ವಿಕಿರಣ ಈ ಒಂದು ಭೂಮಿಯ ಮೇಲ್ಮೈಯಲ್ಲಿ ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ. ಒಂದು ಪ್ರತಿಫಲನ, ಅಂದರೆ ಈ ಒಂದು ಭೂಮಿಯ ಮೇಲೆ ಇರುತ್ತಿರುವಂತಹ ಹಿಮ, ಮರಳು, ನೀರು ಇನ್ನೂ ಮುಂತಾದ ಮೇಲ್ಮೈಗಳು ವಿಭಿನ್ನ ಪ್ರಮಾಣದಲ್ಲಿ ಈ ಒಂದು ಸೂರ್ಯನ ಕಿರಣಗಳನ್ನು, ಅಂದರೆ ವಿದ್ಯುತ್ ಅಯಸ್ಕಾಂತೀಯ ವಿಕಿರಣಗಳನ್ನು ಪ್ರತಿಫಲಿಸುತ್ತವೆ. ಈ ಒಂದು ಭೂಮಿಯ ಮೇಲ್ಮೈಯ ಪ್ರತಿಫಲನ ಸಾಮರ್ಥ್ಯವನ್ನು ಆಲ್ಬಿಡೋ ಎಂದು ಕರೆಯಲಾಗುತ್ತದೆ. ಇನ್ನು 2ನೇ ಪ್ರತಿಕ್ರಿಯೆ ಎಂದರೆ ಹೀರಿಕೊಳ್ಳುವಿಕೆ. ಅಂದರೆ ಕಾಡು, ಮಣ್ಣು ಮತ್ತು ನೀರು, ಅಂದರೆ ಭೂಮಿಯ ಮೇಲಿರುತ್ತಿರುವಂಥ ಜಲಭಾಗಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯನ ವಿಕಿರಣವನ್ನು, ಅಂದರೆ ವಿದ್ಯುತ್ ಅಯಸ್ಕಾಂತೀಯ ವಿಕಿರಣಗಳನ್ನು ಹೀರಿಕೊಂಡು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುತ್ತವೆ. ಇನ್ನು 3ನೇ ಪ್ರಕ್ರಿಯೆ ಎಂದರೆ ವಿಸರ್ಜನೆ. ಅಂದರೆ
ಹೀರಿದ ಉಷ್ಣ ಶಕ್ತಿಯನ್ನು ಈ ಒಂದು ಭೂ ಮೇಲ್ಮೈ ಇನ್ಫ್ರಾರೆಡ್ ವಿಕಿರಣಗಳ ರೂಪದಲ್ಲಿ ಈ ಒಂದು ವಾತಾವರಣಕ್ಕೆ ವಿಸರ್ಜಿಸುತ್ತದೆ. ಈ ವಿಸರ್ಜಿತ ಉಷ್ಣಾಂಶವನ್ನು ವಾಯುಮಂಡಲದಲ್ಲಿ ಹಸಿರುಮನೆ ಅನಿಲಗಳು, ಅದರಲ್ಲೂ ವಿಶೇಷವಾಗಿ ಇಂಗಾಲದ ಡೈಆಕ್ಸೈಡ್ ಈ ಒಂದು ಉಷ್ಣಾಂಶವನ್ನು ಭಾಗಶಃ ಹಿಡಿದಿಟ್ಟುಕೊಳ್ಳುತ್ತದೆ. ಇದರಿಂದ ಭೂಮಿಯ ಉಷ್ಣಾಂಶ ಸಮತೋಲನ ಕಾಪಾಡಲ್ಪಡುತ್ತದೆ ಮತ್ತು ಭೂಮಿಯ ಮೇಲಿನ ಜೀವ ಸಂಕುಲಕ್ಕೆ ಅನುಕೂಲಕರವಾದಂಥ ವಾತಾವರಣವು ನಿರ್ಮಾಣವಾಗುತ್ತದೆ. ಒಟ್ಟಾರೆಯಾಗಿ ವಾಯುಮಂಡಲ ಹಾಗೂ ಭೂ ಮೇಲ್ಮೈ ಲಕ್ಷಣಗಳು ಮತ್ತು ವಿದ್ಯುತ್ ಅಯಸ್ಕಾಂತೀಯ ವಿಕಿರಣದ ನಡುವಿನ ಈ ಒಂದು ಪರಸ್ಪರ ಕ್ರಿಯೆಯ ಮಹತ್ವ ಏನು ಅಂತ ನಾವು ನೋಡಿದಾಗ, ಒಂದು, ಈ ಒಂದು ಭೂಮಿಯ ಉಷ್ಣ ಸಮತೋಲನ ಕಾಪಾಡಲ್ಪಡುತ್ತದೆ. 2, ಭೂಮಿಯ ಹವಾಮಾನ ಮತ್ತು ವಾಯುಗುಣ ನಿಯಂತ್ರಣವಾಗುತ್ತದೆ. 3, ಹವಾಮಾನ ಮತ್ತು ವಾಯುಗುಣ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. 4, ದೂರ ಸಂವೇದನೆ, ಉಪಗ್ರಹ ಚಿತ್ರಣ, ಹವಾಮಾನ ಮುನ್ಸೂಚನೆಗೆ ಈ ಒಂದು ಪರಸ್ಪರ ಕ್ರಿಯೆಯು ಸಹಾಯಕವಾಗುತ್ತದೆ. 5, ಉಪಗ್ರಹ ಚಿತ್ರಗಳ ವಿಶ್ಲೇಷಣೆ ಮತ್ತು 6, ಕೃಷಿ, ಅರಣ್ಯ ಮತ್ತು ಜಲ ಸಂಪನ್ಮೂಲಗಳ ಅಧ್ಯಯನಕ್ಕೆ ಈ ಒಂದು ವಾಯುಮಂಡಲ ಹಾಗೂ ಭೂ ಮೇಲ್ಮೈ ಲಕ್ಷಣಗಳು ಮತ್ತು ವಿದ್ಯುತ್ ಅಯಸ್ಕಾಂತೀಯ ವಿಕಿರಣದ ನಡುವಿನ ಪರಸ್ಪರ ಕ್ರಿಯೆಯು ಸಹಾಯಕವಾಗಿದೆ ಎಂದು ನಾವು ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ವಿದ್ಯುತ್ ಅಯಸ್ಕಾಂತೀಯ ವಿಕಿರಣವು ವಾಯುಮಂಡಲದಲ್ಲಿ ಹೀರಿಕೊಳ್ಳುವಿಕೆ, ಚದುರುವಿಕೆ ಮತ್ತು ಪ್ರಸರಣಕ್ಕೆ ಒಳಗಾಗುತ್ತದೆ. ಈ ಒಂದು ಭೂಮಿಯ ಮೇಲ್ಮೈಯಲ್ಲಿ ಅದು ಪ್ರತಿಫಲನ, ಹೀರಿಕೊಳ್ಳುವಿಕೆ ಮತ್ತು ವಿಸರ್ಜನೆಗೆ ಒಳಪಟ್ಟು ಈ ಪರಸ್ಪರ ಕ್ರಿಯೆಯಿಂದಲೇ ಭೂಮಿಯ ಪರಿಸರ ಮತ್ತು ಹವಾಮಾನ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತದೆ ಹಾಗೂ ಭೂಮಿಯ ಪರಿಸರ ವ್ಯವಸ್ಥೆಯನ್ನು ಈ ಒಂದು ಪರಸ್ಪರ ಕ್ರಿಯೆಯು ಸಮತೋಲನದಲ್ಲಿ ಇರಿಸುತ್ತದೆ. ಈ ರೀತಿಯಾಗಿ ವಾಯುಮಂಡಲ ಹಾಗೂ ಭೂ ಮೇಲ್ಮೈ ಲಕ್ಷಣಗಳು ಮತ್ತು ವಿದ್ಯುತ್ ಅಯಸ್ಕಾಂತೀಯ ವಿಕಿರಣಗಳ ನಡುವಿನ ಪರಸ್ಪರ ಕ್ರಿಯೆ ಭೂಮಿಯ ಹವಾಮಾನ, ಪರಿಸರ ವ್ಯವಸ್ಥೆ ಮತ್ತು ದೂರ ಸಂವೇದನೆಯ ಅಧ್ಯಯನದಲ್ಲಿ ಅತ್ಯಂತ ಮಹತ್ವದ್ದು ಆಗಿದೆ ಎಂದು ನಾವು ಹೇಳಬಹುದು. ಇನ್ನು ಪ್ರಶ್ನೆ 13, ಚಿತ್ರದ ತೀಕ್ಷ್ಣತೆಯ ಕಲ್ಪನೆ ಕುರಿತು ವಿವರವಾಗಿ ಬರೆಯಿರಿ ಅಂತ ಇದೆ. ಈ ಒಂದು ದೂರ ಸಂವೇದಿ ಚಿತ್ರಗಳಲ್ಲಿ ಚಿತ್ರದ ತೀಕ್ಷ್ಣತೆ ಎನ್ನುವುದು ಚಿತ್ರದಲ್ಲಿರುವಂತಹ ವಸ್ತುಗಳ ಅಂಚುಗಳು, ಆಕಾರಗಳು ಮತ್ತು ವಿವರಗಳು ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತವೆ ಎಂಬುದನ್ನು ಸೂಚಿಸುವಂತ ಮಹತ್ವದ ಗುಣಲಕ್ಷಣವಾಗಿದೆ. ತೀಕ್ಷ್ಣ ಚಿತ್ರದಲ್ಲಿ ವಸ್ತುಗಳ ಗಡಿಗಳು ಸ್ಪಷ್ಟವಾಗಿದ್ದರೆ ಮಸುಕಾದ ಚಿತ್ರದಲ್ಲಿ ಅವು ಅಸ್ಪಷ್ಟವಾಗಿರುತ್ತವೆ. ಅಂದ ಮೇಲೆ ಇಲ್ಲಿ ಚಿತ್ರದ ತೀಕ್ಷ್ಣತೆ ಎಂದರೇನು ಅಂತ ನಾವು ನೋಡಿದಾಗ, ವಸ್ತುಗಳ ಸೂಕ್ಷ್ಮ ವಿವರಗಳನ್ನು ಗುರುತಿಸುವ ಸಾಮರ್ಥ್ಯ ಮತ್ತು ಅಕ್ಕಪಕ್ಕದಲ್ಲಿರುವ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಕಾಣಿಸುವ ಗುಣವೇ ಈ ಒಂದು ಚಿತ್ರದ ತೀಕ್ಷ್ಣತೆಯಾಗಿದೆ. ಅಂದ ಮೇಲೆ ಈ ಒಂದು ತೀಕ್ಷ್ಣತೆಯನ್ನು ಪ್ರಭಾವಿಸುವಂತ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ, 1, ಸ್ಥಳೀಯ ವಿವರ ಸಾಮರ್ಥ್ಯ, 2, ಸೆನ್ಸರ್ನ ಗುಣಮಟ್ಟ, 3, ವಾತಾವರಣದ ಪರಿಣಾಮ, 4, ವೇದಿಕೆಯ ಚಲನೆ ಮತ್ತು 5, ಡೇಟಾ ಸಂಸ್ಕರಣೆಯಾಗಿದೆ. ಈ 5 ಅಂಶಗಳು ತೀಕ್ಷ್ಣತೆಯನ್ನು ಪ್ರಭಾವಿಸುವಂತ ಅಂಶಗಳು ಆಗಿದ್ದು, ಈ ಒಂದು ಚಿತ್ರದ ತೀಕ್ಷ್ಣತೆ ಮತ್ತು ಸ್ಪಷ್ಟತೆ ನಡುವಿನ ವ್ಯತ್ಯಾಸವನ್ನು ನೋಡಿದಾಗ, ತೀಕ್ಷ್ಣತೆ ಅಂಚುಗಳ ಸ್ಪಷ್ಟತೆಯನ್ನು ಹೊಂದಿದ್ದರೆ ಸ್ಪಷ್ಟತೆ ಒಟ್ಟಾರೆ ಚಿತ್ರವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ಗುಣವನ್ನು ಹೊಂದಿರುತ್ತದೆ. ಚಿತ್ರ ಸ್ಪಷ್ಟವಾಗಿರಬಹುದು, ಆದರೆ ತೀಕ್ಷ್ಣತೆ ಕಡಿಮೆ ಇರಬಹುದು. ಅಂದ ಮೇಲೆ ಈ ಒಂದು ತೀಕ್ಷ್ಣತೆಯ ಮಹತ್ವವನ್ನು ನೋಡಿದಾಗ, ದೂರ ಸಂವೇದಿ ಅಧ್ಯಯನಗಳಲ್ಲಿ ಈ ಒಂದು ಚಿತ್ರದ ತೀಕ್ಷ್ಣತೆ ಬಹಳ ಮುಖ್ಯವಾಗಿದೆ. ಏಕೆಂದರೆ ಭೂಬಳಕೆ ಮತ್ತು ಭೂ ಆವರಣಗಳ ಅಧ್ಯಯನ ಮಾಡಲು, ನಗರ ಯೋಜನೆ ಕೈಗೊಳ್ಳಲು, ಕೃಷಿ ಕ್ಷೇತ್ರಗಳ ಬೆಳೆಗಳ ಗುರುತು ಪತ್ತೆ ಹಚ್ಚಲು ಮತ್ತು ರಸ್ತೆ, ನದಿ, ಕಟ್ಟಡಗಳ
ನಿಖರವಾದಂಥ ಮ್ಯಾಪಿಂಗ್ ಮಾಡಲು ಈ ಒಂದು ತೀಕ್ಷ್ಣತೆ ಅವಶ್ಯವಾಗಿದೆ. ಒಟ್ಟಾರೆಯಾಗಿ ಈ ಒಂದು ದೂರ ಸಂವೇದಿಯಲ್ಲಿ ಚಿತ್ರದ ತೀಕ್ಷ್ಣತೆ ಎನ್ನುವುದು ಚಿತ್ರದ ಗುಣಮಟ್ಟದ ಪ್ರಮುಖ ಅಂಶವಾಗಿದ್ದು, ಅದು ಸ್ಥಳೀಯ ವಿವರವಾದ ಸಾಮರ್ಥ್ಯ, ಸೆನ್ಸರ್ ಗುಣಮಟ್ಟ, ವಾತಾವರಣ, ಚಲನೆ ಮತ್ತು ಚಿತ್ರದ ಸಂಸ್ಕರಣೆ ಇನ್ನೂ ಮುಂತಾದ ಅಂಶಗಳ ಮೇಲೆ ಈ ಒಂದು ಚಿತ್ರದ ತೀಕ್ಷ್ಣತೆಯು ಅವಲಂಬಿತವಾಗಿರುತ್ತದೆ. ಉತ್ತಮ ತೀಕ್ಷ್ಣತೆಯ ಚಿತ್ರಗಳು ಭೌಗೋಳಿಕ ವಿಶ್ಲೇಷಣೆಯನ್ನು ಹೆಚ್ಚು ನಿಖರವಾಗಿಸುತ್ತವೆ ಎಂದು ನಾವು ಹೇಳಬಹುದು. ಇನ್ನು ಪ್ರಶ್ನೆ 14, ವೈಮಾನಿಕ ಛಾಯಾಗ್ರಹಣದ ಅಂಶಗಳು ಮತ್ತು ಪ್ರಕಾರಗಳನ್ನು ವಿಸ್ತೃತವಾಗಿ ವಿವರಿಸಿರಿ ಅಂತ ಇದೆ. ಈ ಒಂದು ವೈಮಾನಿಕ ಛಾಯಾಗ್ರಹಣದ ಮುಖ್ಯ ಅಂಶಗಳು ಎಂದರೆ ಕ್ಯಾಮ್ರಾ ಆ್ಯಂಗಲ್, ಹಾರಾಟದ ಎತ್ತರ, ಸ್ಕೇಲ್ ಮತ್ತು ಫಿಲ್ಮ್ ಅಥವಾ ಸೆನ್ಸಾರ್ ಪ್ರಕಾರಗಳು ಆಗಿದ್ದು, ಇದು ಭೂಮಿಯ ಚಿತ್ರಗಳನ್ನು ಎತ್ತರದಿಂದ ಸೆರೆ ಹಿಡಿಯುವಂಥ ಒಂದು ವಿಧಾನವಾಗಿದೆ. ಅಂದ ಮೇಲೆ ಈ ಒಂದು ವೈಮಾನಿಕ ಛಾಯಾಗ್ರಹಣದ ಮುಖ್ಯ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ, 1 ಪ್ಲಾಟ್ಫಾರ್ಮ್, 2 ಕ್ಯಾಮರಾ ಆ್ಯಂಗಲ್, ಇದರಲ್ಲಿ ಲಂಬ ಮತ್ತು ಓರೆಯಾದ ಅಂತ ಇವೆ, 3 ಹಾರಾಟದ ಎತ್ತರ, 4 ಫಿಲ್ಮ್ ಅಥವಾ ಸೆನ್ಸಾರ್ ಪ್ರಕಾರ ಮತ್ತು 5 ಸ್ಕೇಲ್ ಆಗಿದ್ದು, ಈ 5 ವೈಮಾನಿಕ ಛಾಯಾಗ್ರಹಣದ ಮುಖ್ಯ ಅಂಶಗಳು ಆಗಿವೆ. ಇನ್ನು ಈ ಒಂದು ವೈಮಾನಿಕ ಛಾಯಾಗ್ರಹಣದ ಪ್ರಕಾರಗಳು ಯಾವುವು ಅಂತ ನಾವು ನೋಡಿದಾಗ, ಈ ಒಂದು ವೈಮಾನಿಕ ಛಾಯಾಗ್ರಹಣದಲ್ಲಿ ಲಂಬವಾದ ಛಾಯಾಗ್ರಹಣ, ಓರೆಯಾದ ಛಾಯಾಗ್ರಹಣ ಮತ್ತು ವಿವಿಧ ಸ್ಕೇಲ್ಗಳ ಪ್ರಕಾರಗಳು ಇದ್ದು, ಇವುಗಳನ್ನು ವಿವರವಾಗಿ ನೋಡಿದಾಗ, ಮೊದಲಿಗೆ ಪ್ರಮಾಣದ ಆಧಾರದ ಮೇಲಿಂದ ಈ ಒಂದು ವೈಮಾನಿಕ ಛಾಯಾಗ್ರಹಣಗಳನ್ನು 1 ದೊಡ್ಡ ಪ್ರಮಾಣದ ಛಾಯಾಗ್ರಹಣ, 2 ಮಧ್ಯಮ ಪ್ರಮಾಣದ ಛಾಯಾಗ್ರಹಣ ಮತ್ತು 3 ಸಣ್ಣ ಪ್ರಮಾಣದ ಛಾಯಾಗ್ರಹಣ ಎಂದು ವಿಂಗಡಿಸಿದರೆ, ಆ್ಯಂಗಲ್ನ ಮತ್ತು ಆಪ್ಟಿಕಲ್ ಅಕ್ಷದ ಓರೆತನದ ಆಧಾರದ ಮೇಲಿಂದ 2 ವಿಧಗಳಾಗಿ, ಅಂದರೆ 1 ಲಂಬ ಫೋಟೋಗಳು ಅಥವಾ ಛಾಯಾಚಿತ್ರ, 2 ಓರೆಯಾದ ಫೋಟೋಗಳು ಅಥವಾ ಛಾಯಾಚಿತ್ರವೆಂದು. ಈ ಒಂದು ಓರೆಯಾದ ಛಾಯಾಚಿತ್ರದಲ್ಲಿ ಕಡಿಮೆ ಓರೆಯಾದ ಛಾಯಾಚಿತ್ರ ಮತ್ತು ಹೆಚ್ಚು ಓರೆಯಾದ ಛಾಯಾಚಿತ್ರಗಳು ಅಂತ ಇವೆ. ಇನ್ನು ಲೆನ್ಸ್ ಪ್ರಕಾರದ ಆಧಾರದ ಮೇಲಿಂದ ಸಿಂಗಲ್ ಲೆನ್ಸ್ ಕ್ಯಾಮೆರಾ, 0 ಛಾಯಾಚಿತ್ರ ಮತ್ತು ಮಲ್ಟಿ ಲೆನ್ಸ್ ಕ್ಯಾಮೆರಾ ಎಂದು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಮಲ್ಟಿ ಲೆನ್ಸ್ ಕ್ಯಾಮೆರಾದಲ್ಲಿ 1 ಸಂಯೋಜಿತ ಛಾಯಾಚಿತ್ರ ಅಂತ ಇದ್ದರೆ, ಇನ್ನೊಂದು ಟ್ರೈಮೆಟ್ರೋಗಾನ್ ಛಾಯಾಚಿತ್ರ ಅಂತ 2 ರೀತಿಯ ಛಾಯಾಚಿತ್ರಗಳು ಇವೆ. ಈ ಒಂದು ವೈಮಾನಿಕ ಛಾಯಾಗ್ರಹಣವು ಭೂ ಬಳಕೆಯ ಯೋಜನೆ, ಕೃಷಿ, ಭೂವಿಜ್ಞಾನ ಮತ್ತು ಪರಿಸರ ಮೇಲ್ವಿಚಾರಣೆಗೆ ಬಹಳ ಉಪಯುಕ್ತದಾಯಕವಾಗಿವೆ ಎಂದು ನಾವು ಹೇಳಬಹುದು. 10 ಅಂಕದ ಕೊನೆಯ ಪ್ರಶ್ನೆ 15, ಭೂ ಸಂಪನ್ಮೂಲಗಳು ಹಾಗೂ ಹವಾಮಾನ ಶಾಸ್ತ್ರದಲ್ಲಿ ಕೃತಕ ಉಪಗ್ರಹಗಳ ಉಪಯೋಗಗಳನ್ನು ಚರ್ಚಿಸಿರಿ ಅಂತ ಇದೆ. ಭೂ ಸಂಪನ್ಮೂಲಗಳು ಮತ್ತು ಹವಾಮಾನ ಶಾಸ್ತ್ರದಲ್ಲಿ ಕೃತಕ ಉಪಗ್ರಹಗಳು ಅತ್ಯಂತ ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತವೆ. ಅವು ಭೂಮಿಯ ಮೇಲ್ಮೈ, ವಾತಾವರಣ ಮತ್ತು ಪ್ರಕೃತಿಯ ಸಂಪನ್ಮೂಲಗಳ ಕುರಿತು ನಿಖರವಾದಂಥ ಮಾಹಿತಿಯನ್ನು ಈ ಒಂದು ಕೃತಕ ಉಪಗ್ರಹಗಳು ಒದಗಿಸುತ್ತವೆ. ಅಂದ ಮೇಲೆ ಮೊದಲಿಗೆ ಈ ಒಂದು ಭೂ ಸಂಪನ್ಮೂಲಗಳಲ್ಲಿ ಕೃತಕ ಉಪಗ್ರಹಗಳ ಉಪಯೋಗಗಳು ಏನು ಅಂತ ನಾವು ನೋಡಿದಾಗ, 1 ಭೂ ಸಂಪನ್ಮೂಲಗಳ ನಿರ್ವಹಣೆ, ಅಂದರೆ ಕೃಷಿ ಭೂಮಿ, ಕಾಡು, ಜಲಾಶಯ, ಪರ್ವತಗಳು ಇತ್ಯಾದಿಗಳ ನಕ್ಷೆಗಳನ್ನು ತಯಾರು ಮಾಡಲು ಹಾಗೂ ಭೂ ಉಪಯೋಗ ಮತ್ತು ಭೂ ಆವರಣಗಳ ಅಧ್ಯಯನ ಮಾಡಲು ಈ ಒಂದು ಕೃತಕ ಉಪಗ್ರಹಗಳು ಉಪಯುಕ್ತದಾಯಕವಾಗಿವೆ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಈ ಒಂದು ಕೃತಕ ಉಪಗ್ರಹಗಳ ಉಪಯೋಗವನ್ನು ನೋಡಿದಾಗ, ಬೆಳೆಗಳ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡಲು, ಬರ, ನೆರೆ, ಕೀಟಹಾನಿ ಗುರುತಿಸಲು, ಬೆಳೆ ಉತ್ಪಾದನೆಯನ್ನು ಅಂದಾಜು ಮಾಡಲು ಮತ್ತು ಬೆಳೆ ಹಾನಿಯನ್ನು
ಕಂಡುಹಿಡಿಯಲು ಈ ಒಂದು ಕೃತಕ ಉಪಗ್ರಹಗಳು ಉಪಯೋಗವಾಗಿವೆ. ಇನ್ನು ಜಲ ಸಂಪನ್ಮೂಲಗಳಲ್ಲಿ ಕೃತಕ ಉಪಗ್ರಹಗಳ ಉಪಯೋಗ ನೋಡಿದಾಗ ನದಿಗಳು, ಸರೋವರಗಳು ಮತ್ತು ಭೂಗರ್ಭ ಜಲಮಟ್ಟ ಅಧ್ಯಯನ ಮಾಡಲು ಹಾಗೂ ಇವುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಈ ಒಂದು ಕೃತಕ ಉಪಗ್ರಹಗಳು ಉಪಯೋಗವಾಗಿವೆ. ಅಲ್ಲದೆ ಬರ ಮತ್ತು ನೆರೆ ಪ್ರದೇಶ ಗುರುತಿಸುವಿಕೆಗೆ ಈ ಒಂದು ಕೃತಕ ಉಪಗ್ರಹಗಳು ಉಪಯೋಗವಾಗಿವೆ. ಇನ್ನು ಅರಣ್ಯ ಸಂಪನ್ಮೂಲಗಳ ಮೇಲೆ ಇವುಗಳ ಉಪಯೋಗವನ್ನು ನೋಡಿದಾಗ ಅರಣ್ಯ ನಾಶದ ಮೇಲ್ವಿಚಾರಣೆ ಮಾಡಲು ಮತ್ತು ಅರಣ್ಯ ವಿಸ್ತೀರ್ಣ ಮತ್ತು ಈ ಒಂದು ಅರಣ್ಯ ಸಂರಕ್ಷಣೆಯನ್ನು ಪರಿಶೀಲನೆ ಮಾಡಲು ಕೃತಕ ಉಪಗ್ರಹಗಳು ಉಪಯೋಗವಾಗಿವೆ. ಅಲ್ಲದೆ ಖನಿಜ ಮತ್ತು ಇಂಧನ ಸಂಪನ್ಮೂಲಗಳ ಮೇಲೆಯೂ ಸಹ ಈ ಒಂದು ಕೃತಕ ಉಪಗ್ರಹಗಳು ಉಪಯುಕ್ತದಾಯಕವಾಗಿದ್ದು, ಅಂದರೆ ಖನಿಜ ಸಂಪತ್ತಿನ ಪತ್ತೆ ಹಾಗೂ ತೈಲ ಮತ್ತು ಅನಿಲ ಶೋಧನೆಗೆ ಈ ಒಂದು ಕೃತಕ ಉಪಗ್ರಹಗಳು ಸಹಾಯಕವಾಗಿವೆ. ಇನ್ನು ಹವಾಮಾನ ಶಾಸ್ತ್ರದಲ್ಲಿ ಈ ಒಂದು ಕೃತಕ ಉಪಗ್ರಹಗಳ ಉಪಯೋಗಗಳು ಏನು ಅಂತ ನಾವು ನೋಡಿದಾಗ, ಒಂದು ಹವಾಮಾನ ಮುನ್ಸೂಚನೆ, ಅಂದರೆ ಹವಾಮಾನದ ಬಗ್ಗೆ ಮುನ್ಸೂಚನೆ ನೀಡಲು ಈ ಒಂದು ಕೃತಕ ಉಪಗ್ರಹಗಳು ಸಹಾಯ ಮಾಡುತ್ತವೆ. ಅಲ್ಲದೆ ಮೋಡಗಳ ಚಲನೆ, ಮಳೆಯ ಪ್ರಮಾಣದ ಅಂದಾಜು ಮಾಹಿತಿ ಹಾಗೂ ತಾಪಮಾನ, ಗಾಳಿ ಮತ್ತು ಆರ್ದ್ರತೆಯ ಮಾಹಿತಿಯನ್ನು ಈ ಒಂದು ಕೃತಕ ಉಪಗ್ರಹಗಳು ನೀಡುತ್ತವೆ. 2. ಪ್ರಕೃತಿ ವಿಪತ್ತುಗಳ ಎಚ್ಚರಿಕೆ, ಅಂದರೆ ಚಂಡಮಾರುತ ಮತ್ತು ಸುನಾಮಿಗಳ ಬಗ್ಗೆ ಮುನ್ಸೂಚನೆ ನೀಡುವುದು ಹಾಗೂ ಪ್ರವಾಹ ಮತ್ತು ಬರ ಮುನ್ಸೂಚನೆ ನೀಡಲು ಈ ಒಂದು ಕೃತಕ ಉಪಗ್ರಹಗಳು ಸಹಕಾರಿಯಾಗಿವೆ. 3. ಹವಾಮಾನ ಬದಲಾವಣೆ ಅಧ್ಯಯನ, ಅಂದರೆ ಈ ಒಂದು ಭೂಮಿಯ ಮೇಲೆ ಕಂಡುಬರುವಂತ ಜಾಗತಿಕ ತಾಪಮಾನ ಏರಿಕೆಯ ಅಧ್ಯಯನ ಮಾಡಲು ಈ ಒಂದು ಕೃತಕ ಉಪಗ್ರಹಗಳು ಉಪಯುಕ್ತದಾಯಕವಾಗಿವೆ. ಅಲ್ಲದೆ ಹಿಮನದಿಗಳ ಕರಗುವಿಕೆ ಮತ್ತು ಸಮುದ್ರ ಮಟ್ಟ ಏರಿಕೆಯ ಬಗ್ಗೆ ಪರಿಶೀಲನೆ ಮಾಡಲು ಈ ಒಂದು ಕೃತಕ ಉಪಗ್ರಹಗಳು ಉಪಯೋಗವಾಗಿವೆ. ಅಲ್ಲದೆ 4ನೇ ಉಪಯೋಗ ಸಾಗರ ಅಧ್ಯಯನ, ಅಂದರೆ ಸಮುದ್ರದ ತಾಪಮಾನ, ಅಲೆಗಳ ಚಲನೆ ಮತ್ತು ಮತ್ಸ್ಯ ಸಂಪತ್ತಿನ ಪ್ರದೇಶ ಗುರುತಿಸುವಿಕೆಗೆ ಈ ಒಂದು ಕೃತಕ ಉಪಗ್ರಹಗಳು ಉಪಯುಕ್ತದಾಯಕವಾಗಿವೆ ಎಂದು ನಾವು ಹೇಳಬಹುದು. ಈ ರೀತಿಯಾಗಿ ಈ ಒಂದು ಕೃತಕ ಉಪಗ್ರಹಗಳು ಸಂಪನ್ಮೂಲ ಸಂರಕ್ಷಣೆ, ಹವಾಮಾನ ಮುನ್ಸೂಚನೆ ಮತ್ತು ಪ್ರಕೃತಿ ವಿಪತ್ತು ನಿರ್ವಹಣೆಗೆ ಅತ್ಯಗತ್ಯವಾಗಿದ್ದು, ಇವು ಮಾನವ ಜೀವನದ ಸುರಕ್ಷತೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ, ಒಟ್ಟಾರೆ ಮಾನವನ ಕಲ್ಯಾಣಕ್ಕಾಗಿ ಬಹಳ ಮಹತ್ವವಾದಂಥ ಸಾಧನಗಳು ಈ ಒಂದು ಕೃತಕ ಉಪಗ್ರಹಗಳು ಆಗಿವೆ. ಈ ತೆರನಾಗಿ 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು ಇದ್ದು ಶುಭವಾಗಲಿ ಎಂದು ಹಾರೈಸುತ್ತಾ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.